ಹಲೋ ಸ್ನೇಹಿತರೆ, ನೀವೀಗ ನೋಡ್ತಾ ಇದ್ದೀರಾ ಚಂಚಲ್ ಮೀಡಿಯಾ. ಇವತ್ತು ನಾನು ಒಂದು ಸೂಪರ್ ಮತ್ತು ಸಿಂಪಲ್ ಆಗಿರುವಂತಹ ಟೇಸ್ಟಿಯಾದ ಡ್ರಿಂಕ್ ಮಾಡ್ತಾ ಇದ್ದೀನಿ. ಅದುವೇ ಅವಿಲ್ ಮಿಲ್ಕ್. ಇದು ಮನೆಯಲ್ಲಿಯೇ ಈಸಿಯಾಗಿ ಮಾಡಬಹುದು. ಸಮ್ಮರ್ಗೆ ಪರ್ಫೆಕ್ಟ್ ಐಟಮ್ ಕೂಡ. ಮೊದಲಿಗೆ ಒಂದು ಪಾತ್ರೆ ತೆಗೆದುಕೊಳ್ಳೋಣ. ಇದಕ್ಕೆ ಚೆನ್ನಾಗಿ ಹಣ್ಣಾದ ಬಾಳೆಹಣ್ಣನ್ನು ಸಿಪ್ಪೆ ತೆಗೆದು ಹಾಕ್ತೀನಿ. ಈಗ ಇದನ್ನು ಕೈಯಲ್ಲಿ ಚೆನ್ನಾಗಿ ಕುಟ್ತೀನಿ. ಮಿಕ್ಸಿಯಲ್ಲಿ ಮಾಡಬಹುದು, ಆದರೆ ಹೀಗೆ ಕೈಯಲ್ಲಿ ಮಾಡಿದರೆ ರಿಯಲ್ ಟೇಸ್ಟ್ ಬರುತ್ತೆ. ನೋಡಿ, ಹೀಗೆ ಸ್ಮೂತಾಗಿ ಕುಟ್ಟಬೇಕು. ದೊಡ್ಡ ತುಂಡು ಇರಬಾರದು. ಎಷ್ಟು ಚೆನ್ನಾಗಿ ಕುಟ್ಟುತ್ತೇವೋ ಅಷ್ಟು ರುಚಿ ಜಾಸ್ತಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕ್ತೀನಿ. ನನಗೆ ಸ್ವಲ್ಪ ಸ್ವೀಟ್ ಇಷ್ಟ, ಆದ್ದರಿಂದ ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಈಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಕ್ಕರೆ ಸಂಪೂರ್ಣ ಕರಗುವವರೆಗೂ ಮಿಕ್ಸ್ ಮಾಡಬೇಕು. ಈಗ ಇದಕ್ಕೆ 2 ಅಥವಾ 3 ಐಸ್ ಕ್ಯೂಬ್ ಹಾಕಿ ಮತ್ತೆ ಸ್ವಲ್ಪ ಕುಟ್ತೀನಿ. ಇದರಿಂದ ಇದು ಸೂಪರ್ ಕೂಲ್ ಆಗುತ್ತೆ. ಈಗ ನಾನು 5 ಗ್ಲಾಸ್ ಮಾಡ್ತಾ ಇದ್ದೀನಿ. ನಾವು 5 ಜನ ಇದ್ದೀವಿ. ಆದ್ದರಿಂದ ಈ ಮಿಕ್ಸರನ್ನು ಪ್ರತಿಯೊಂದು ಗ್ಲಾಸಿಗೂ ಸ್ವಲ್ಪ ಸ್ವಲ್ಪ ಹಾಕ್ತೀನಿ. ಮುಂದೆ ನೆಲಗಡಲೆ ತೆಗೆದುಕೊಂಡಿದ್ದೀನಿ. ಅಂಗಡಿಯಲ್ಲಿ ಸಿಪ್ಪೆ ತೆಗೆದ ನೆಲಗಡಲೆ ಸಿಗುತ್ತೆ. ನೀವು ಅದನ್ನು ಯೂಸ್ ಮಾಡಬಹುದು. ಆದರೆ ನಾನು ಈಗ ಸ್ವತಃ ಸಿಪ್ಪೆ ತೆಗೆದು ಸಿಪ್ಪೆ ಮತ್ತು ಕಡಲೆಯನ್ನು ಬೇರೆ ಬೇರೆ ಮಾಡ್ತಾ ಇದ್ದೀನಿ. ಈಗ ಅವಲಕ್ಕಿ ಹಾಕ್ತೀನಿ. ನಾನು ಆಲ್ರೆಡಿ ರೆಡಿ ಮಾಡಿಕೊಂಡಿರುವ ಅವಲಕ್ಕಿ ತೆಗೆದುಕೊಂಡಿದ್ದೀನಿ. ನೀವು ಸಾದಾ ಅವಲಕ್ಕಿ ಕೂಡ ಯೂಸ್ ಮಾಡಬಹುದು. ಈಗ ರೆಡಿ ಮಾಡಿಟ್ಟಿರುವ ನೆಲಗಡಲೆಯನ್ನು ಹಾಕ್ತೀನಿ. ಇದರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ನಾನು ಟೂಟಿ ಫ್ರೂಟಿ ಹಾಕ್ತೀನಿ. ಇದರಿಂದ ಕಲರ್ ಮತ್ತು ಟೇಸ್ಟ್ ಎರಡೂ ಸೂಪರ್ ಆಗುತ್ತೆ. ನಂತರ ಲಾಸ್ಟ್ ಸ್ಟೆಪ್ ಹಾಲು. ಪ್ರತಿಯೊಂದು ಗ್ಲಾಸಿಗೂ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನೋಡಿ, ನಮ್ಮ ಅವಿಲ್ ಮಿಲ್ಕ್ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿದೆ, ಸೂಪರ್ ರಿಫ್ರೆಶಿಂಗ್.
ನೀವು ಕೂಡ ಮನೆಯಲ್ಲೇ ಟ್ರೈ ಮಾಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್.